ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಾಂತ. ಇವತ್ತು ರವೆ ಉಂಡೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ದಪ್ಪ ತಳದ ಪಾತ್ರೆನ ಕಾಯಕ್ಕಿಟ್ಕೊಂಡು ಅದರಲ್ಲಿ ತುಪ್ಪ ಹಾಕಿ 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಹುರಿದಿರೋ ಗೋಡಂಬಿ ದ್ರಾಕ್ಷಿನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ. ನಂತರ ಅದೇ ತುಪ್ಪದಲ್ಲಿ ಒಂದು ಬಟ್ಲು ರವೆನ ನೀಟಾಗಿ ಹುರ್ಕೊಳ್ಳೋಣ. ಗಂಟಿಲ್ದಂಗೆ ನೀಟಾಗಿ ಹುರ್ಕೊಳ್ಳಿ. ಈ ರವೆಗೆ ಇನ್ನೂ 2 ಸ್ಪೂನ್ ಎಕ್ಸ್ಟ್ರಾ ತುಪ್ಪ ಹಾಕೋಣ. ತುಪ್ಪ ಎಲ್ಲ ಕಡೆ ಬೆರೆಂಗೆ ನೀಟಾಗಿ ಹುರ್ಕೊಳ್ಳೋಣ. ರವೆದು ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಘಮ ಘಮ ಅನ್ನೋ ಮಟ್ಟ ಹುರ್ಕೊಳ್ಳೋಣ. ಗಂಟೆಲ್ಲ ಒಡೆಯಂಗೆ ನೀಟಾಗಿ ಹುರ್ಕೊಳ್ಳಿ. ರವೆ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ರಿ. ತೀರಾ ಹೊತ್ತಂಗೆ ಹುರಿಬೇಡ. ಈ ಥರ ಆಗಿದೆ. ತುಪ್ಪ ಎಲ್ಲ ರವೆಗೂ ಬೆರೆತ್ಕೊಂಡೈತಿ. ನಂತರ ಇದು ಸಣ್ಣ ಉರಿ ಇಟ್ಟು ಅದಕ್ಕೆ ಇವಾಗ ಇದೇ ರವೆಗೆ 1/4 ಕಪ್ಪು ಕೊಬ್ಬರಿ ಪುಡಿ ಹಾಕೋಣ. ಕೊಬ್ಬರಿನ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಂಡಿರೋದು, ಪೌಡ್ರ್ ಹತ್ರ ಮಿಕ್ಸಿ ಮಾಡ್ಕೊಂಡಿರೋದು. 1/4 ಕಪ್ಪು ಕೊಬ್ಬರಿ ಪುಡಿ ಮಾಡ್ಕೊಂಡಿರೋ ಕೊಬ್ಬರಿ. ಎಲ್ಲ ರವೆ ಮತ್ತು ಕೊಬ್ಬರಿ ನೀಟಾಗಿ ಬೆರೆತಾದ್ಮೇಲೆ ಅದಕ್ಕೆ 1 ಕಪ್ಪಿಗೆ 3/4 ಕಪ್ಪು ಸಕ್ಕರೆ ಪುಡಿ ಹಾಕೊಳ್ಳೋಣ. ಈ ರವೆಗೆ ಇವಾಗ 3/4 ಕಪ್ಪು ಸಕ್ಕರೆ ಪುಡಿ ಹಾಕೊಳ್ಳೋಣ. ನಾನು ಏಲಕ್ಕಿನ ಇದರೊಳಗೆ ಸಕ್ಕರೆ ಒಳಗೆ ಹಾಕಿ ಪೌಡ್ರ್ ಮಾಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂದರೆ 1 ಕಪ್ ಹಾಕೋಬೋದು. ಸ್ವೀಟ್ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು 3/4 ಕಪ್ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ಕೋಬೇಕು. ಆ ಥರ ಹುರ್ಕೊಳ್ಳಿ. ಇದೆಲ್ಲ ಬಿಸಿಗೆ ಸಕ್ಕರೆ ಅಲ್ಲೇ ಕರಗುತ್ತೆ ಒಂಚೂರು ಪೌಡ್ರು. ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಎಕ್ಸ್ಟ್ರಾ ಸ್ವೀಟ್ ಹಾಕೋಬೋದು, ಪೌಡ್ರು ಸಕ್ಕರೆ ಪೌಡ್ರ್ ಹಾಕೋಬೋದು. ಚೆನ್ನಾಗಿ ಹುರ್ಕೊಂಡು ಸಕ್ಕರೆ ಪುಡಿ ಗಂಟಾಗ್ಲಿಲ್ದಂಗೆ ನೀಟಾಗಿ ಹುರ್ಕೊಳ್ಳಿ. ಸಕ್ಕರೆ ಪುಡಿ ರವೆ ಕೊಬ್ಬರಿ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೊಂದು ಸಣ್ಣ ಟೀ ಕುಡಿಯೋ ಕಪ್ನಲ್ಲಿ 1 ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಇದಕ್ಕೊಂಚೂರು ಹಾಲು ಕಡಿಮೆ ಆಯಿತು, ಇನ್ನೊಂದು ಅರ್ಧ ಕಪ್ ಎಕ್ಸ್ಟ್ರಾ ಹಾಲು ಹಾಕ್ಕೊತೀನಿ. ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೇಕು. ಎಲ್ಲ ಮಿಕ್ಸ್ ಚೆನ್ನಾಗಿ ಗಂಟು ಚೆನ್ನಾಗೆಲ್ಲ ಬೆರೆತ್ಕೊಳ್ಳೋ ಮಟ್ಟ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ರವೆ, ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಎಲ್ಲನೂ ನೀಟಾಗಿ ಬೆರೆತ್ಕೊಳ್ಳೋ ಮಟ್ಟ ನೀಟಾಗಿ ಕೈ ಆಡಿಸ್ರಿ. ನಂತರ ಇದು ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡಿ. ನಂತರ ಉಂಡೆ ಕಟ್ಟಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 10ರಿಂದ 15 ನಿಮಿಷ ಬಾಯಿ ಮುಚ್ಚಿ ಇಟ್ಟರೆ ಆರಿದ ಮೇಲೆ ಉಂಡೆ ಕಟ್ಟೋಕ್ಕೆ ಎಲ್ಲ ರೆಡಿಯಾಗುತ್ತೆ. ರವೆ ಎಲ್ಲ ನೀಟಾಗಿ ಅಳ್ಕೊಂತೈತೆ. ಆ ನಂತರ ಉಂಡೆ ಕಟ್ಬೋದು. ನೋಡಿ, ಇವಾಗ ಇದು ಆರಿದೆ. ಇವಾಗ ಇದು ಉಂಡೆ ಕಟ್ಟಲಿಕ್ಕೆ ರೆಡಿಯಾಗಿದೆ. ಬನ್ನಿ ಒಂದೊಂದಾಗಿ ಉಂಡೆ ಕಟ್ಟೋಣಂತೆ. ನಿಮಗೆ ಎಷ್ಟು ಸೈಜ್ನಾಗ ಉಂಡೆ ಬೇಕೋ ಆ ಥರ ಉಂಡೆ ಕಟ್ಬೋದು. ನೋಡಿ, ನೀವು ಈ ಉಂಡೆ ಕಟ್ಟಿದ ಮೇಲೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಕೋಕೋನಟ್ ಪೌಡ್ರು, ಅದರೊಳಗೆ ಮಿತ್ತಿ ಇಡ್ಬೋದು. ಅದಕ್ಕೆ ಪೌಡ್ರ್ ಮೇಲ್ಗಡೆ ಪೌಡ್ರ್ ಅಂಟಂಗೆ ಅದ್ರ ಮೇಲೆ ಪೌಡ್ರ್ ಹಾಕಿ ಇಡ್ಬೋದು ಕೋಕೋನಟ್ ಪೌಡ್ರನ್ನ. ನಿಮಗೆ ಬೇಡಪ್ಪ ಅಂದರೆ ಇದೇ ಥರ ಉಂಡೆ ಕಟ್ಕೋಬೋದು. ಆರಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಿಜ ತುಂಬ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಆ ಥರ ಉಂಡೆ, ರವೆ ಉಂಡೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವಾಗಾರ ಬೇಗ ಸ್ವೀಟ್ ತಿನ್ನಬೇಕು ಅಂತ ಅಂದರೆ ಈ ರವೆ ಉಂಡೆ ಮಾಡ್ಕೊಂಡು ತಿನ್ಬೋದು. ಕೇವಲ 30 ನಿಮಿಷದಲ್ಲಿ ರವೆ ಉಂಡೆ ರೆಡಿಯಾಗುತ್ತೆ ತಿನ್ನಲಿಕ್ಕೆ. ಇದನ್ನು 15 ದಿನ ಇಟ್ಕೊಂಡು ತಿನ್ಬೋದು. ನೋಡಿ, ಈ ಕಪ್ ಅಳತೆಯಲ್ಲಿ 1 ಕಪ್ ರವೆಗೆ 26 ರವೆ ಉಂಡೆ ರೆಡಿಯಾಗಿದ್ದಾವೆ. ಬರೀ 25ರಿಂದ 30 ನಿಮಿಷದಾಗೆ ತುಂಬ ಮೃದುವಾದಂಥ, ತುಂಬ ಟೇಸ್ಟಿಯಾದಂಥ ರವೆ ಉಂಡೆ ಸವಿಯಲು ಸಿದ್ಧ. ಥ್ಯಾಂಕ್ ಯು.